ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24 ಹಾಗೂ 25ನೇ ಕಂತಿನ ಹಣ ನಿನ್ನೆ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ. ಆ ಜೊತೆಗೆ ಇಂದು ಕೂಡ ಹಲವಾರು ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ. ಅಂದರೆ ಸುಮಾರು 12 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು, ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ, ಯಾವೊಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಸಾಧ್ಯತೆ ಎಲ್ಲವೂ ಕೂಡ ಇದೆ. ಹೀಗಾಗಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ ಜೊತೆಗೆ ಸಾಕಷ್ಟು ರೂಲ್ಸ್ಗಳ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ನಿಮಗೆ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಎಲಿಜಿಬಲ್ ಇದ್ದಂಥವರಿಗೆ ದುಡ್ಡು ಜಮಾ ಆಗೋದಿಲ್ಲ, ಅದು ನಿಮಗೆ ರೂಲ್ಸ್ಗಳು ಗೊತ್ತಿದೆ. ಆದರೆ ಎಲಿಜಿಬಲ್ ಇದ್ದರೂ, ರೇಷನ್ ಸಿಗ್ತಾ ಇದ್ರೂ ಆದರೆ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗ್ತಿರೋದಿಲ್ಲ. ಅದಕ್ಕೆ ಕಾರಣಗಳೇನು ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ಯಾಕಂದರೆ BPL ದಿಂದ APLಗೂ ಕೂಡ ಲಕ್ಷಾಂತರ ಫಲಾನುಭವಿಗಳನ್ನು ಕನ್ವರ್ಟ್ ಮಾಡಲಾಗ್ತಾ ಇದೆ. ಯಾತಕ್ಕೆ ಕನ್ವರ್ಟ್ ಮಾಡಿದ್ದೆ ಆದರೆ ದುಡ್ಡು ಬರೋಲ್ವಾ? ಖಂಡಿತವಾಗ್ಲೂ ಬರುತ್ತೆ, ಆದರೆ ನಿಮಗೆ ಬರ್ತಾ ಇರಲಿಲ್ಲ ಅಂದರೆ ಅದಕ್ಕೆ ಕಾರಣಗಳನ್ನು ಎಲ್ಲವೂ ಕೂಡ ನಾನು ಬಿಡಿಸಿ ಹೇಳ್ತೀನಿ. ನೀವು ಈ ಒಂದು ವಿಡಿಯೋನ ಆದಷ್ಟು ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಕೊನೆವರೆಗೂ ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ 6 ಕಂತುಗಳು ಬರಬೇಕಾಗಿದೆ. ಅದರ ಬಗ್ಗೆ ನಾನು ರಿಪೀಟ್ ಆಗಿ ಏನು ಹೇಳೋದಿಲ್ಲ, ಹಿಂದಿನ ವಿಡಿಯೋಸ್ಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಶಾರ್ಟ್ ಆಗಿ ಹೇಳೋದಾದರೆ ಸೆಪ್ಟೆಂಬರ್ 24ನೇ ಕಂತಿನ, ಅಕ್ಟೋಬರ್ 25ನೇ ಕಂತಿನ, ಜೊತೆಗೆ ನವೆಂಬರ್ 26 ಹಾಗೆ ಡಿಸೆಂಬರ್ 27 ಈ 4 ಕಂತುಗಳಷ್ಟೇ ಅಲ್ವಾ. ಇದರ ಜೊತೆಗೇ ಹೋದ 2025ರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಕೂಡ ಸರ್ಕಾರ ಕೊಡಬೇಕಾಗಿದೆ. ಅದರ ಬಗ್ಗೆ ನಾನು ಹಿಂದಿನ ವಿಡಿಯೋಸ್ಗಳಲ್ಲಿ ತಿಳಿಸಿದ್ದೀನಿ. ಯಾಕಂದರೆ ಚಳಿಗಾಲದ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ BJP ನಾಯಕರು ಫ್ರೆಶರನ್ನು ಹಾಕಿ, ಯಾಕಂದರೆ ಸರ್ಕಾರ ಆ ಒಂದು 2 ಕಂತುಗಳನ್ನು ಯಾಮಾರಿಸ್ಬಿಟ್ಟಿದ್ದು ಅಂದರೂ ತಪ್ಪಾಗಲಿಕ್ಕಿಲ್ಲ. ಮಹಿಳೆಯರಿಗೆ ದುಡ್ಡನ್ನು ಕೊಡದೆ 5,000 ಕೋಟಿ ಹಣವನ್ನು ನುಂಗಾಕಿತ್ತು ಅಂದರೂ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಆ 2 ಕಂತುಗಳನ್ನು 5,000 ಕೋಟಿ ಹಣವನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತಾನೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡಿದ್ರು. ಮೊದಲಿಗೆ ಒಪ್ಕೊಂಡಿರಲಿಲ್ಲ, ಕೊಟ್ಟಿದ್ದೀನಿ ಅಂತ ಹೇಳಿದ್ರು, ಆದರೆ ಈಗ ಒಪ್ಕೊಂಡಿದ್ದಾರೆ. ನಿಮಗೆ ಹೀಗಾಗಿ 6 ಕಂತುಗಳು ಬರಬೇಕಾಗಿದೆ. ಅದರ ಜೊತೆಗೆ ಟೋಟಲಿ 12,000 ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ. ಅಂದರೆ ಪ್ರತಿಯೊಂದು ಕಂತಿನಲ್ಲಿ 2,000 ಅಂದರೆ 12,000 6 ಕಂತಿಗಳಿಗಾಯಿತು. ಹಾಗಾದರೆ ಸ್ನೇಹಿತರ, ಈ 3 ಕಂತುಗಳಿಗೆ 6,000, 6 ಕಂತುಗಳಿಗೆ 12,000, ಸದ್ಯಕ್ಕೆ ಬರ್ತಾ ಇರುವಂಥದ್ದು 7,500 ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆ ರಿಲೀಸ್ ಮಾಡಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿವೇಶನದಲ್ಲಿ ಕೂಡ ಹೇಳಿದ್ರು, ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡನ್ನು ಕಳಿಸ್ತಾ ಇಲ್ವಂತೆ. ಒಂದು ತಿಂಗಳದ ಹಣ ನಾವು ಪ್ರತಿ ತಿಂಗಳದ ಹಣದ ಒಂದು ನೋಟಿಸನ್ನು ಕಳಿಸ್ತಾನೆ ಇರ್ತೀವಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ. ಆದರೆ ಸರ್ಕಾರ ಸರಿಯಾದ ಟೈಮ್ಗೆ ದುಡ್ಡನ್ನು ಕಳಿಸ್ತಾ ಇಲ್ವಂತೆ. ಹಾಗಾಗಿ ಆ ದುಡ್ಡನ್ನು ಅತಿ ಶೀಘ್ರದಲ್ಲಿ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತದೆ ಅನ್ನುವಂತಹ ಮಾಹಿತಿ ಕೂಡ ಕೊಟ್ಟಿದ್ದಾರೆ. 7,500 ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆಯ ಮೇಲೆ ಕೂಡ ಫ್ರೆಶರ್ ಬಿತ್ತು. ಹಾಗಾಗಿ CM ಸಿದ್ದರಾಮಯ್ಯನವರು ಅದಕ್ಕೆ ನೋಟಿಸ್ ಕಳಿಸಿದ್ರು. ಆ ಒಂದು ದುಡ್ಡನ್ನು ಕೊಡಬೇಕಂದ್ರೆ ಈಗ CM ಅವರು ಕೂಡ ಆರ್ಡರ್ ಬೇಕಾಗುತ್ತೆ. ಹಾಗಾಗಿ ಆರ್ಡರ್ ಕೊಡ್ತಾರಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಇಷ್ಟು ದಿನ. ಆದರೆ ಈಗ 7,500 ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ 2,500 ಕೋಟಿ ಒಂದು ಕಂತಿಗಾದರೆ 3 ಕಂತಿಗಳಿಗೆ 7,500 ಕೋಟಿ ಬೇಕು. ಮೊದಲು 3 ಕಂತುಗಳನ್ನು ಕ್ಲಿಯರ್ ಮಾಡ್ತಾರಂತೆ, ತದನಂತರ ಮತ್ತೆ 3 ಕಂತುಗಳನ್ನು ಕ್ಲಿಯರ್ ಮಾಡ್ತಾರಂತೆ. ಆ ಒಂದು 6 ಕಂತುಗಳು ಕ್ಲಿಯರ್ ಆಗುವವರೆಗೆ ಸುಮಾರು 2 ಕಂತುಗಳಾದರೂ ಮತ್ತೆ ಪೆಂಡಿಂಗ್ ಉಳಿದಿರುತ್ತೆ ಬಹುಶಃ. ಅಷ್ಟು ಉಳಿದಿದ್ರು ಅವನ್ನ ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಹೀಗಾಗಿ ಯಾವ ಮಹಿಳೆಯರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಈ 12 ಜಿಲ್ಲೆಗಳನ್ನು ನಾವು ಮೊದಲು ತಿಳ್ಕೊಳ್ಳೋಣ. ಹಾಗೆ ನಿನ್ನೆ ಯಾವ ಜಿಲ್ಲೆಗಳಿಗೂ ಕೂಡ ದುಡ್ಡು ಬಂದಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊನ್ನೆ ಆಗಿರಲಿ, ಅದೇ ರೀತಿಯಾಗಿ ಕಳೆದ 2-3 ದಿನದಿಂದ ಬೆಂಗಳೂರು ನಗರ ಆಗಿರಲಿ, ಬೆಂಗಳೂರು ಗ್ರಾಮಾಂತರ ಆಗಿರಲಿ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗಿತ್ತು. ಹಾಗಾದರೆ ಇವತ್ತು ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ, ಅದನ್ನು ಮೊದಲು ಹೇಳಿ ಅಂತ ಬಹಳಷ್ಟು ಫಲಾನುಭವಿಗಳು ಕಾಯ್ತಾನೆ ಇರ್ತಾರೆ. ಯಾಕಂದರೆ ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಬಹಳ ಖುಷಿ ಕೂಡ ಆಗ್ತೀರಿ. ಯಾಕಂದರೆ 2 ಕಂತುಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸ್ನೇಹಿತರ, ದಕ್ಷಿಣ ಕನ್ನಡಕ್ಕೆ, ಅದೇ ರೀತಿಯಾಗಿ ಕರಾವಳಿ ಸೈಡು, ಮಲೆನಾಡು ಸೈಡು ಒಂದು ಇರತಕ್ಕಂತಹ ಪ್ರದೇಶಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಹಾಗೆ ಕೋಲಾರ, ಬೆಂಗಳೂರು ಗ್ರಾಮಾಂತರ ಇನ್ನೂ ಹಲವಾರು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಕೊಡಗಕ್ಕೆ, ಹಾಗೆ ಮಂಡ್ಯಕ್ಕೆ, ಹಾಗೆ ರಾಮನಗರಕ್ಕೆ, ಶಿವಮೊಗ್ಗಗೆ, ಚಿತ್ರದುರ್ಗಕ್ಕೆ, ಚಿಕ್ಕಮಗಳೂರು, ಮಂಗಳೂರು, ಹಾಗೆ ಉಡುಪಿಗೆ, ಇನ್ನು ಹಲವಾರು ಫಲಾನುಭವಿಗಳಿಗೆ ಸಾಕಷ್ಟು
ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಸೊ ಯಾರೂ ಕೂಡ ಪೆಂಡಿಂಗ್ ಉಳಿಯೋದಿಲ್ಲ, ಎಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತದೆ. ಹಾಗಾಗಿ ನೀವು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಕೊಡಬೇಕಾಗಿರ್ತಕ್ಕಂತಹ ದುಡ್ಡನ್ನು ಕೊಟ್ಟೇ ಕೊಡ್ತಾರೆ. ಡಿಲೇ ಆಗಬಹುದು ಅಥವಾ ತಡ ಆಗಬಹುದು. ನಿಮಗೆ ಖಂಡಿತವಾಗ್ಲೂ ಎಷ್ಟು ಕಂತುಗಳನ್ನು ಕೊಡಬೇಕಾಗಿದೆಯೋ ಆ ಎಲ್ಲ ಕಂತುಗಳನ್ನು ಕೊಡ್ತೇವೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆಯನ್ನು ವಹಿಸ್ಕೊಂಡಾಗೆ ಮಾಡಿದ್ದಾರೆ. ಯಾಕಂದರೆ ಈ ಹಿಂದೆ ದುಡ್ಡುಗಳನ್ನು ಸರಿಯಾಗಿ ಕೊಡ್ತಾ ಇಲ್ಲ. BJP ನಾಯಕರು ತರಾಟೆಗೆ ತೆಗೆದುಕೊಂಡ್ರು. ಚಳಿಗಾಲದ ಅಧಿವೇಶನದಲ್ಲಿ ಯಾಕೆ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ, 1 ತಿಂಗಳದ್ದು ಕೊಡ್ತೀರಿ, 2 ತಿಂಗಳದ್ದು ಪೆಂಡಿಂಗ್ ಉಳಿಸ್ತೀರಿ, ಅದೇ ರೀತಿಯಾಗಿ ಸೊ ನಾವು ನುಡಿದಂತೆ ನಡೀತಾ ಇದ್ದೀವಿ, ಕರೆಕ್ಟಾಗಿ ಕೊಡ್ತೇವೆ ಅಂತಕ್ಕಂತಹ ಮಾಹಿತಿಯನ್ನು ಬರೀ ಹೇಳೋದಾಯಿತು. ಆದರೆ ನೀವು ಯಾಕೆ ಇಷ್ಟೊಂದು ಡಿಲೇ ಮಾಡ್ತೀರಿ ಅಂತಕ್ಕಂತಹದ್ದನ್ನು ಇಲ್ಲಿ ಸರ್ಕಾರ ತಿಳಿಸಿತ್ತು. ಹಾಗಾದರೆ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ, ಖಂಡಿತವಾಗಲೂ ನಿಮಗೆ ದುಡ್ಡು ಕೊಡ್ತೇವೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಆದರೆ ಈಗ ಗೃಹಲಕ್ಷ್ಮಿ ಒಂದು ಯೋಜನೆಯಲ್ಲಿ ಏನೇನು ಹೊಸ ರೂಲ್ಸ್ಗಳು ಬರ್ತಾ ಇದ್ದಾವೆ, ಸೊ ಅದನ್ನು ನಾವು ತಿಳ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ. ಅಂದರೆ ಸ್ನೇಹಿತರೆ, ಈಗ ಬೇಸಿಕ್ ರೂಲ್ಸ್ ಗೊತ್ತಿದೆ. ಅಂದರೆ GST ಫೇರೋ, ಇನ್ಕಮ್ ಟ್ಯಾಕ್ಸ್ ಫೇರೋ, ಅದೇ ರೀತಿಯಾಗಿ ಹೊಸ ವಾಹನಗಳನ್ನು ಖರೀದಿ ಮಾಡೋವರಿಗೆ, ವಾರ್ಷಿಕ ಆದಾಯ ಹೆಚ್ಚಿದ್ದಂಥವರಿಗೆ, ಸೊ ಇದರೆಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿದೆ. ಅದೇ ರೀತಿಯಾಗಿ 3 ಹೆಕ್ಟರ್ಕ್ಕಿಂತ ಹೆಚ್ಚಿನ ಭೂಮಿಗಳನ್ನು ಹೊಂದಿದಂಥವರಿಗೆ, ಸೊ ಇದರೆಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿದೆ. ಆದರೆ ಈಗ ಎಲ್ಲವೂ ಕೂಡ ಎಲಿಜಿಬಿಲಿಟಿಯನ್ನು ಹೊಂದಿದಿರಿ. ರೇಷನ್ ಕೂಡ ನಿಮಗೆ ಸರಿಯಾದ ಟೈಮ್ಗೆ ಸಿಗುತ್ತೆ. ನ್ಯಾಯಬೆಲೆ ಅಂಗಡಿಗೆ ಹೋದರೆ ರೇಷನ್ ಕೊಟ್ಟು ಬಿಡ್ತಾರೆ. ಆದರೆ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಅಕೌಂಟ್ಗೆ ಜಮಾ ಆಗ್ತಾ ಇಲ್ಲ, ಕನ್ಫ್ಯೂಸ್ ಆಗಿಬಿಟ್ಟಿದೆ. ಇದೆಲ್ಲವೂ ಕೂಡ ನಾನು ನಿಮಗೆ ಬಿಡಿಸಿ ಹೇಳೋದಾದರೆ ಸ್ನೇಹಿತರೆ, ಈ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಯಾಕೆ ಬರೋದಿಲ್ಲ ಅಂದರೆ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿದೆ. ಎಚ್ಚರಿಕೆ ಅಂದರೆ ನಿಮಗೆ ತಿಳಿಸಿ ಹೇಳಿದೆ, ಅದನ್ನು ನೀವು ಕೇಳಿದ್ರೆ ನಿಮಗೆ ದುಡ್ಡು ಜಮಾ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಅಂದರೆ ಈಗ ಸಿಟಿಯಲ್ಲಿ ಸೈಡ್ ಆಲ್ಮೋಸ್ಟ್ ಈಗ ಎಲ್ಲರೂ ಕೂಡ ಒಂದು ಆಂಡ್ರಾಯ್ಡ್ ಮೊಬೈಲನ್ನು ಯೂಸ್ ಮಾಡ್ತಾರೆ. ಸೊ ಹೀಗಾಗಿ ಅವರು ಆನ್ಲೈನ್ ಟ್ರಾನ್ಸಾಕ್ಷನ್ ಕೂಡ ಹೊಂದಿರ್ತಾರೆ, ಫೋನ್ಪೇ ಹೊಂದಿರ್ತಾರೆ ಅಥವಾ ಗೂಗಲ್ ಪೇ, ಪೇಟಿಎಮ್ ಈ ರೀತಿಯಾಗಿ ಬ್ಯಾಂಕ್ ಅಕೌಂಟನ್ನು ಯೂಸ್ ಮಾಡ್ತಿರ್ತಾರೆ. ಆನ್ಲೈನ್ ಟ್ರಾನ್ಸಾಕ್ಷನು ಅಥವಾ ಬ್ಯಾಂಕ್ಗಳಿಗೆ ಹೋಗೋದು ಬರೋದು ಮಾಡ್ತಿರ್ತಾರೆ. ಇನ್ನು ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಬ್ಯಾಂಕ್ ಅಕೌಂಟ್ನ ಬಗ್ಗೆ ಗಮನವೇ ಹರಿಸಿರೋದಿಲ್ಲ. ಈ ಕಡೆ ಫೋನ್ಪೇ, ಗೂಗಲ್ ಪೇ ಈ ರೀತಿ ಆನ್ಲೈನ್ ಟ್ರಾನ್ಸಾಕ್ಷನ್ ಕೂಡ ಇಲ್ಲ. ಈ ಕಡೆ ಬ್ಯಾಂಕ್ಗಳಿಗೆ ಹೋಗಿ ಆಫ್ಲೈನ್ ಟ್ರಾನ್ಸಾಕ್ಷನ್ ಕೂಡ ಇಲ್ಲ. ಸೊ ಹೀಗಾಗಿ ನಿಮ್ಮ ಅಕೌಂಟ್ಸ್ಗಳು ಡೆಡ್ ಅಕೌಂಟ್ ಅಂತ ಆಗಿರುತ್ತೆ. ನಿಮ್ಮ ಅಕೌಂಟ್ಗಳನ್ನು ನೀವು ಓಪನ್ ಮಾಡಿಸ್ಕೊಳ್ಬೇಕಂತೆ. ಇದನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಲಕ್ಷಾಂತರ ಫಲಾನುಭವಿಗಳದು ಈ ರೀತಿ ಆಗಿದೆ ಅಂತೆ. ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತಹ ಗೃಹಲಕ್ಷ್ಮಿಯರ ಒಂದು ಖಾತೆಗಳು ಈ ರೀತಿ ಆಗಿದೆ ಅಂತೆ. ಅದನ್ನು ಸರಿಪಡಿಸ್ಕೊಂಡ್ರೆ ನಾವು ದುಡ್ಡನ್ನು ಕೊಡ್ತೇವೆ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಿಮ್ಮ ಒಂದು ಅಕೌಂಟ್ಸ್ಗಳು ಈ ರೀತಿ ಆಗಿದ್ರೆ ಅದನ್ನು ಸರಿಪಡಿಸ್ಕೊಳ್ಳಿ ಸ್ನೇಹಿತರೆ, ನಿಮಗೆ ಖಂಡಿತವಾಗಲೂ ದುಡ್ಡು ಜಮಾ ಆಗುತ್ತೆ. ಸೊ ಅದರಲ್ಲಿ ಏನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಯಾರ್ಯಾರ್ದು ಈ ರೀತಿ ಆಗಿದೆ ಅದನ್ನು ಸರಿಪಡಿಸ್ಕೊಳ್ಳಿ. ಅಥವಾ ಇನ್ನು ನಿಮ್ಮ ಒಂದು ಲೋನ್ಗಳಿದ್ದರೆ ಅಥವಾ EMI ಮುಖಾಂತರ ಸಾಲಗಳನ್ನು ಮಾಡ್ಕೊಂಡಿದ್ರೆ ಅಥವಾ ಟಿವಿನೋ, ಟ್ರಿಜ್ಜೋ, ಮೊಬೈಲೋ, ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ ಅಲ್ವಾ, ಇದು PC ಆಗಿರಲಿ, ಬೈಕ್ಗಳಲ್ಲಾಗಿರಲಿ, ಇದರ ಮೇಲೆ ಲೋನನ್ನು ಮಾಡಿಸಿರ್ತೀರಿ. ಸೊ ಅದನ್ನು ತುಂಬ್ತಾ ಇರ್ತೀರಿ, ಒಂದೊಂದು ತಿಂಗಳು ತುಂಬಿರೋದಿಲ್ಲ. ನಿಮ್ಮ ಅಕೌಂಟ್ಗೆ ಗೃಹಲಕ್ಷ್ಮಿ ದುಡ್ಡು ಜಮಾ ಆಯ್ತಂದರೆ ಅದನ್ನು ದಿಢೀರನೇ ಕಟ್ ಮಾಡ್ಕೊಳ್ತಾರೆ. ಸೊ ಹೀಗಾಗಿ ನಿಮಗೆ ಗೊತ್ತಾಗೋದಿಲ್ಲ ಅಕೌಂಟಿಗೆ ಬಂದಿದೆಯೋ ಇಲ್ವೋ ಅಂತ. ಸೊ ಟ್ರಾನ್ಸಾಕ್ಷನ್ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಟ್ರಾನ್ಸಾಕ್ಷನ್ ಚೆಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ, ನಿಮ್ಮ ಅಕೌಂಟ್ಗೆ ಎಷ್ಟು ದುಡ್ಡು ಬಂದಿದೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಸೊ ಅದನ್ನು ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ. ಸೊ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ. ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಬಾಯ್ ಬಿಡಿ ಫ್ರೆಂಡ್ಸ್.